ಫ್ರೆಂಡ್ಸ್, ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕಡೆಯಿಂದ 2024-2025ನೇ ಸಾಲಿನಲ್ಲಿ ಮಂಜೂರು ಆಗಿರುವಂಥ ಮನೆಗಳ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊನ್ನೆ ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಒಂದು ಬೆನಿಫಿಷರಿ ಸ್ಟೇಟಸ್, ಇದು ಒಂದು ಸ್ಟೇಟ್ ಗೌರ್ಮೆಂಟ್ನಿಂದ ಬಂದಿರುವಂಥ ಮನೆಗಳ 6 ಅಂಕೆ ಹಾಕಿ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡ್ತೀವಿ ಆ ರೀತಿ ಬರೋದಿಲ್ಲ. ಇದು ಪಿ ಡಿ ಒ ಲಾಗಿನ್ನಲ್ಲೇ ಸ್ಟೇಟಸ್ ನೋಡ್ಬೋದಂತ ಮಾಹಿತಿ ಇತ್ತು. ಇಲ್ಲಿ ಯಾರಿಗೂ ಕೂಡ ನೋಡಲಿಕ್ಕೆ ಬರ್ತಾ ಇರಲಿಲ್ಲ. ಆದರೆ ಮೊನ್ನೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ, ಅದು ಇಡೀ ಎಲ್ಲ ಬೆನಿಫಿಷರಿಗೂ ಅನ್ವಯ ಆಗ್ತಿತ್ತು. ಒಂದು ತಾಲೂಕಿನಲ್ಲಿ ಇರುವಂಥ ಎಲ್ಲ ಬೆನಿಫಿಷರಿ ಕೋಡ್ಗಳು ತೋರ್ತಿತ್ತು. ಪೂರ್ತಿ ಒಬ್ಬ ಫಲಾನುಭವಿಯ ಮಾಹಿತಿ ಪೂರ್ತಿ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಇಲ್ಲಿ ನಿಮ್ಮ ಹತ್ರ ಇರುವಂಥ ಬೆನಿಫಿಷರಿ ಯಾವುದು ಅಂದರೆ KN. ಮೊದಲಿಗೆ K2 ಕ್ಯಾಪಿಟಲಲ್ಲಿ ಸ್ಪೆಲ್ಲಿಂಗ್ ಬರುತ್ತೆ, KN ಅಂತೇಳಿ. ಮುಂದೆ ಕೆಲವೊಂದಿಷ್ಟು ನಿಮಗೆ ನಂಬರ್ ಕೊಟ್ಟಿರ್ತಾರೆ, ಅದು ನಿಮ್ಮ ಬೆನಿಫಿಷರಿ ಕೋಡ್ ಆಗಿರುತ್ತೆ. ಈಗ ಮನೆ ಮಂಜೂರು ಆದಂಥವ್ರ ಹತ್ರ ಈ ಒಂದು ನಂಬರ್ ಇರುತ್ತೆ. ಆ ನಂಬರ್ನ ಹಾಕಿ ನಿಮ್ಮ ಸ್ಟೇಟಸ್ ಪೂರ್ತಿ ಡೀಟೇಲ್ಸ್ ನೀವು ನೋಡ್ಬೋದು. ನಿಮ್ಮ ಒಂದು ಒಬ್ಬರ ಸದಸ್ಯರ ಏನು ಫಲಾನುಭವಿಗಳಿರ್ತೀರ, ನಿಮ್ಮ ಒಬ್ಬರ ಒಂದು ಸ್ಟೇಟಸ್ನ ನೋಡ್ಬೋದು. ಅಂಥ ಒಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ಪಬ್ಲಿಕ್ಕಿಗೆ ಯೂಸ್ ಆಗುವಂಥ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೋಸ್ಕರನೇ ಈ ಮಾಹಿತಿ ತುಂಬ ಕಷ್ಟಪಟ್ಟು ನಾನು ಹುಡ್ಕೊಂಡಿದ್ದೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಜು ಬರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಆಗ ನೀವು ನೋಡ್ಬೋದು. ಬನ್ನಿ, ಯಾವ ರೀತಿ ಒಂದು ಬೆನಿಫಿಷರಿ ಸ್ಟೇಟಸ್ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಕೇಂದ್ರ ಸರ್ಕಾರದಿದೆ. ಯಾರಿಗೂ ಅಷ್ಟು ಸುಲಭವಾಗಿ ಇದು ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ವಿಡಿಯೋ ನೋಡಿದ್ರಿ ಅಂದರೆ ನೀವು ಕೂಡ ಈಸಿಯಾಗಿ ನಿಮ್ಮ ಒಂದು ಬೆನಿಫಿಷರಿ ಕೋಡ್ ಹಾಕಿ ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಕ್ರೋಮ್ ಬ್ರೌಸರಲ್ಲಿ PM ಆವಾಸ್ ಯೋಜನೆ ಅಂತ ಸರ್ಚ್ ಮಾಡಿದರೆ ಈ ರೀತಿಯಾಗಿ ನಿಮಗೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ಬಂದಾಗ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ ಈ ಒಂದು ಆಪ್ಷನ್ಸ್, ಇದು ಕನ್ನಡದಲ್ಲಿ ಬೇಕಂದರೆ ಏನು ಬರುತ್ತೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಕನ್ನಡದಲ್ಲಿ ನೀವು ಮಾಡಿಕೊಂಡ್ರೆ ನೀವು ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ಮಧ್ಯಸ್ಥಗಾರರು ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಫಲಾನುಭವಿ IAY PMAYG ಫಲಾನುಭವಿಗಳಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿಗೆ ನಿಮಗೆ ಒಂದು ಮತ್ತೆ ಆಪ್ಷನ್ಸ್ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ನಿಮಗಿಲ್ಲಿ ಈ ರೀತಿಯಾಗಿ ಡೈರೆಕ್ಟ್ ಬೆನಿಫಿಷರಿ ನಂಬರ್ ಹಾಕಲಿಕ್ಕೆ ಕೇಳುತ್ತೆ. ನಾನು ಮೊನ್ನೆ ವೀಡಿಯೋ ಮಾಡಿದ್ದು ನಿಮ್ಮ ತಾಲೂಕಿನಲ್ಲಿ ಇರುವಂಥ ಎಲ್ಲ ಬೆನಿಫಿಷರಿನೂ ಓಪನ್ ಆಗ್ತಾಯಿತ್ತು. ಇದು ಆ ರೀತಿ ಅಲ್ಲ, ನಿಮ್ಮ ವೈಯಕ್ತಿಕ ಒಬ್ಬೊಬ್ಬರ ಒಂದು ಫಲಾನುಭವಿಗಳ ಬೆನಿಫಿಷರಿ ಕೂಡ ಹಾಕಿ ಸ್ಟೇಟಸ್ ನೋಡ್ಕೊಳ್ಬೋದು. ಇಲ್ಲಿ ನೋಂದಣಿ ಸಂಖ್ಯೆ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಂದಣಿ ಸಂಖ್ಯೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ಹತ್ರ ಇರುವಂಥ ಒಂದು ನೋಂದಣಿ ಸಂಖ್ಯೆ ಅದೇ ಬೆನಿಫಿಷರಿ ಕೂಡ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ರೀತಿಯಾಗಿ ನೀವು ಒಂದು ಬೆನಿಫಿಷರಿ ಕೋಡ್ನ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಬೆನಿಫಿಷರಿ ಕೋಡ್ನ ನೀವು ಹಾಕಿದರೆ ನಿಮ್ಮ ಮಾಹಿತಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಮಾಹಿತಿ ನೋಡ್ಕೊಳ್ಳಿಕ್ಕೆ ಇಲ್ಲಿ ಕ್ಯಾಪಿಟಲಲ್ಲಿ KN ಸರ್ಚ್ ಮಾಡಬೇಕು. ನೀವು ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಓಪನ್ ಆಗುತ್ತೆ. KN 155 ಇರ್ಬೋದು ಬಹುಶಃ. ಇಲ್ಲಿ ನಿಮಗೆ ಒಂದು ಬೆನಿಫಿಷರಿ ಕೋಡ್ ಹಾಕಿ ತೋರಿಸಿ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ವೆಯ್ಟ್ ಮಾಡಿ ಸ್ವಲ್ಪ. ಒಂದು ಸಂಖ್ಯೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು, ನಿಮಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಬ್ಯಾಕ್ ಹೋಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಒಂದು ಸಂಖ್ಯೆ ನೋಡಿ. ಇಲ್ಲಿ ನಾನು ಬೆನಿಫಿಷರಿ ಕೋಡ್ ಹಾಕಿದ್ದೀನಿ. ಇಲ್ಲಿ ಸಲ್ಲಿಸಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಲ್ಲಿಸಿದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫಲಾನುಭವಿಗೆ ಏನು ಒಂದು ಫಲಾನುಭವಿ ಇರುತ್ತೆ, ಆ ಒಬ್ಬರು ಫಲಾನುಭವಿಗೆ ಒಂದು ಡೀಟೇಲ್ಸೇ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ನೋಡಿ. ಪೂರ್ತಿ ಡೀಟೇಲ್ಸ್, ಅವರ ಒಂದು ಗ್ರಾಮ ಪಂಚಾಯತ್ ಯಾವುದು, ಅವ್ರ ಊರು ಯಾವುದು, ಅವರ ಅಕೌಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ಮತ್ತು
ಸ್ಯಾಂಕ್ಷನ್ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತದೆ ಮತ್ತು ಕನ್ವೆನ್ಸ್ ಡೀಟೇಲ್ಸ್ ತೋರಿಸ್ತದೆ, ಅವರ ಜಾಬ್ ಕಾರ್ಡ್ ನಂಬರ್ ತೋರಿಸ್ತದೆ, ಪ್ರತಿಯೊಂದು ಮಾಹಿತಿನೂ ತೋರಿಸ್ತದೆ. ಇಲ್ಲಿ ಎಷ್ಟನೇ ಒಂದು ಇನ್ಸ್ಟಾಲ್ಮೆಂಟಿಗೆ ರಿಲೀಸ್ ಆಗಿದೆ, ಖಾಲಿ ಜಾಗಕ್ಕೆ ಇದು ಅಮೌಂಟ್ ರಿಲೀಸ್ ಆಗುತ್ತೆ 30,000. ಅದಕ್ಕಾಗಿ ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸ್. ಅವರು GPS ಮಾಡಿರುವಂಥ ಫೋಟೋ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಅವರು GPS ಯಾವ ದಿನಾಂಕದಂದು ಮಾಡಿಸಿದ್ದಾರೆ, ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಈ ರೀತಿಯಾಗಿ ನೀವು ಒಂದು ಸ್ಟೇಟಸ್ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾಹಿತಿ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.